ಅದೊಂದು ಭಾಳ ದುಃಖಕರ ಸಂಗತಿ. ನಾನು ನಿರೀಕ್ಷೆ ಮಾಡಿರಲಿಲ್ಲ, ಭಾಳ ಅನಿರೀಕ್ಷಿತ. ಅವ್ರಿಗೆ ಸ್ವಲ್ಪ ಹೃದಯ ಕಾಯಿಲೆ ಇದ್ದಿದ್ದು ಗೊತ್ತಿತ್ತು, ಸ್ಟಂಟ್ಗಳನ್ನು ಹಾಕ್ಸ್ಕೊಂಡಿದ್ರು. ಆದರೆ ಚೆನ್ನಾಗಿ ಓಡಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ಇಲಾಖೆ ಮೀಟಿಂಗ್ಗಳು ಅಟೆಂಡ್ ಆಗ್ತಾಯಿದ್ರು. ಅವರು ಸೀನಿಯರ್ ಮೋಸ್ಟ್ MLA ನಮ್ಮ ಒಂದು ಅಸೆಂಬ್ಲಿಯಲ್ಲಿ 8 ಬಾರಿ ಆಯ್ಕೆ ಆದಂಥವ್ರು. ಅವ್ರದ್ದೇ ಆದಂಥ ಗೌರವ ಸ್ಥಾನಮಾನವನ್ನು ಸಾರ್ವಜನಿಕ ಜೀವನದಲ್ಲಿ ಪಡ್ಕೊಂಡಿದ್ದರು. ಉತ್ತರ ಕರ್ನಾಟಕದ ಬಗ್ಗೆ ನಿರಂತರವಾಗಿ ಧ್ವನಿಯನ್ನು ಎತ್ತಿದವರು, ಜನರ ಬಗ್ಗೆ ಕಳಕಳಿ ಇರುವಂಥವ್ರು. ನನಗೆ, ನನ್ನ ಕುಟುಂಬಕ್ಕೆ, ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು. ವಿಶ್ವನಾಥ್ ಕತ್ತಿಯವರು ನಮ್ಮ ತಂದೆಯವರ ಆತ್ಮೀಯರು. ಉಮೇಶ್ ಕತ್ತಿ ನನ್ನ ಸಹೋದರ ಇದ್ದೇನೆ. ನಾವೊಂದು 3 ದಶಕಕ್ಕಿಂತ ಹೆಚ್ಚು ನಾವು ಒಟ್ಟಿಗೆ ಕೆಲಸ ಮಾಡಿದ್ವು. ಅವರು ರಾಜಕೀಯ ರಂಗ ಅಷ್ಟೇ ಅಲ್ಲ, ಅವರು ಸಹಕಾರಿ ರಂಗದಲ್ಲೂ ಕೂಡ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರು ಸಹಕಾರಿ ರಂಗದಲ್ಲಿ ಸಕ್ಕರೆ ಕಾರ್ಖಾನೆ ಮತ್ತು ಸ್ವತಂತ್ರ ಪೂರ್ವದ ಸಹಕಾರಿ ರಂಗದಲ್ಲಿ ವಿದ್ಯುತ್ ವಿತರಣೆಯ ಒಂದು ಸೊಸೈಟಿ, ಕೋಆಪರೇಟಿವ್ ಸೊಸೈಟಿ ಕರ್ನಾಟಕದಲ್ಲಿ ಒಂದೇ ಒಂದಿರುವಂಥದ್ದು. ಅದರ ಅಧ್ಯಕ್ಷರಾಗಿ ಆ ಭಾಗದ ವಿದ್ಯುತ್ ಶಕ್ತಿಯ ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡಿರುವಂಥ ಖ್ಯಾತಿ ಅವ್ರದ್ದಾಗಿದೆ. ಮತ್ತು ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರ ಹಿಡ್ಕಲ್ ಡ್ಯಾಮ್ ಅವರ ಒಂದು ಕ್ಷೇತ್ರಕ್ಕೆ ಬರ್ತದೆ. ಅದನ್ನು ಸಂಪೂರ್ಣವಾಗಿ ಗಾರ್ಡನ್ ಮಾಡಬೇಕು, ಅಲ್ಲೆಲ್ಲ ಡ್ಯಾಮಲ್ಲಿ ಹಿನ್ನೀರಿನಲ್ಲಿ ಟೂರಿಸಮ್ ಸ್ಪಾಟ್ ಮಾಡಬೇಕು, ಐಲ್ಯಾಂಡ್ಗಳು ಮಾಡಬೇಕು ಅಂತ ಭಾಳ ದೊಡ್ಡ ಕನಸನ್ನು ಕಂಡಂಥವ್ರು. ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಅದೆಲ್ಲ ಕೂಡ ಅಪ್ರೂವ್ ಮಾಡಿ ಕೊಟ್ಟಿದ್ವಿ. ಭಾಳ ಸಂತೋಷ ಆಗಿತ್ತು ಅವ್ರಿಗೆ. ಭಾಳ ದಿನಗಳ ನನ್ನ ಕನಸು ನೆನಸಾಗ್ತಾಯಿದೆ ಅಂತ ಭಾಳ ಸಂತೋಷ ವ್ಯಕ್ತಪಡಿಸಿದರು. ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ರಾಜ್ಯಕ್ಕೆ ಒಬ್ಬ ಸೀನಿಯರ್ ನಾಯಕನನ್ನು ಕಳ್ಕೊಂಡಿದ್ದೇವೆ, ಮುತ್ಸದ್ದಿ ರಾಜಕಾರಣಿಯನ್ನು ಕಳ್ಕೊಂಡಿದ್ದೇವೆ, ಉತ್ತರ ಕರ್ನಾಟಕದ ನಾಯಕನನ್ನು ಕಳ್ಕೊಂಡಿದ್ದೇವೆ, ರೈತ ನಾಯಕನನ್ನು ಕಳ್ಕೊಂಡಿದ್ದೇವೆ, ಸಹಕಾರಿ ಬಂಧುಗಳನ್ನು ಕಳ್ಕೊಂಡಿದ್ದೇವೆ. ಇದರ ಜೊತೆಗೆ ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಹಾನಿಯಾಗಿದೆ, ಬಹಳ ದೊಡ್ಡ ನೋವಾಗಿದೆ, ತುಂಬಲಾರದ ನಷ್ಟ ಆಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ನಿಮ್ಮ ಜೊತೆಗೆ ಅವ್ರು ಮಾತಾಡಿದ್ದು ಯಾವ ವಿಚಾರಕ್ಕೆ ಮತ್ತು ಯಾವ ಅವ್ರ ಜೊತೆ ಕಳೆದಂಥ ಕೊನೆಯ ಕ್ಷಣ ಯಾವುದು? ಸುಮಾರು 3 ದಿವಸದಿಂದ ಅವರು ನನಗೆ ಫೋನಲ್ಲಿ ಮಾತನಾಡಿದ್ದರು. ಅವರ ಕ್ಷೇತ್ರದ ಕೆಲವು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮತ್ತು ಬರುವಂಥ ದಿನಗಳಲ್ಲಿ BJPಯನ್ನು ಹೇಗೆ ನಾವು ಶಕ್ತಿಶಾಲಿ ಮಾಡಬೇಕು, ಬೆಳಗಾವಿ ಜಿಲ್ಲೆಯ ಮಹತ್ವ ಏನಿದೆ ಆ ನಿಟ್ಟಿನಲ್ಲಿ ನೀವು ಬೆಳಗಾವಿ ಬರಬೇಕು, ನಮ್ಮನ್ನೆಲ್ಲ ಕೂಡಿಸ್ಬೇಕು, ಸಂಘಟನೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿದರು. ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆ ಭೇಟಿಯಾಗಿ ಅವರು ಇಲಾಖೆ ಬಗ್ಗೆ ಚರ್ಚೆ ಮಾಡಿದರು ಮತ್ತು ಇಲಾಖೆಯಲ್ಲಿ ಹೆಂಗೆ ಕಾಯಕಲ್ಪ ಮಾಡಬೇಕನ್ನುವಂಥ ಬಗ್ಗೆ ಚರ್ಚೆ ಮಾಡಿದರು. ಅಲ್ಲದೆ ಅವ್ರದ್ದು ಒಂದು ಬಹಳ ಒಂದು ಗುಣ ಏನು ಅಂತಂದರೆ ಅತ್ಯಂತ ತಳಮಟ್ಟಕ್ಕೆ ಹೋಗಿ ವಿಚಾರ ಮಾಡ್ತಾಯಿದ್ರು. ಅವರು PDS ಅಲ್ಲಿ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ, ರೇಷನ್ ಏನಿದೆ, ಅದರಲ್ಲಿ ನಮ್ಮ ರೈತರು ಬೆಳೆಯುವಂಥದ್ದು, ಉತ್ತರ ಕರ್ನಾಟಕದವರು ಜೋಳ ಬೆಳೀತಾರೆ, ದಕ್ಷಿಣ ಕನ್ನಡದವರು ರಾಗಿ ಬೆಳೀತಾರೆ, ನಮ್ಮ ಜನ ಇದನ್ನು ಊಟ ಮಾಡ್ತಾರೆ, ಇದನ್ನು ಕೊಡಲೇಬೇಕು ಅಂತ ಹೇಳಿ ಅವರು ಹಠ ಮಾಡಿ ಈ ಕಳೆದ 2 ವರ್ಷದಿಂದ ಅದನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಇದರಿಂದ ನಮ್ಮ ರೈತರಿಗೆ ಭಾಳ ದೊಡ್ಡ ಅನುಕೂಲ ಆಗಿದೆ. ರಾಗಿ ಬೆಳೆಯೋ ರೈತರಿಗಾಗಿದೆ, ಜೋಳ ಬೆಳೆಯೋ ರೈತರಿಗಾಗಿದೆ. ರೈತರಿಗೂ ಅನುಕೂಲ ಆಗುತ್ತೆ, ನಮ್ಮ ಬಡ ಜನಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ಈ ಥರದ ಅವರ ಚಿಂತನೆ ಭಾಳ. ಅವರು ಮತ್ತೊಂದು ಅನುಷ್ಠಾನವನ್ನು ಮಾಡಿದ್ರು. ಇಂಥದ್ರ ಬಗ್ಗೆ ನನ್ನ ಹತ್ರ ಭಾಳಷ್ಟು ಚರ್ಚೆ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿ ಆಗಿಂತ ಮುಂಚೆ, ಮುಖ್ಯಮಂತ್ರಿ ಆದಮೇಲೂ ಚರ್ಚೆ ಮಾಡ್ತಾಯಿದ್ರು. ಒಬ್ಬ ದಕ್ಷ ಸೀನಿಯರ್ ಅನುಭವಿ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಕಳ್ಕೊಂಡಿರುವಂಥ ಒಂದು ದುಃಖ ನನಗಿದೆ, ತುಂಬಲಾರದ ನಷ್ಟ ಆಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಮುಧೋಳ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಸ್ಯಾಮ್ಯುಯಲ್ ಮೆಮೋರಿಯಲ್ ಸ್ಕೂಲ್ನ ಪ್ರವೇಶಗಳು ಪ್ರಾರಂಭವಾಗಿದ್ದು, ನಮ್ಮಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ, ಸ್ಮಾರ್ಟ್ ಕ್ಲಾಸ್, ಅತ್ಯುತ್ತಮ ಗ್ರಂಥಾಲಯ, ಕಂಪ್ಯೂಟರ್ ಕ್ಲಾಸ್, ಸೈನ್ಸ್ ಲ್ಯಾಬ್, ಉತ್ತಮವಾದ ಆಸನದ ವ್ಯವಸ್ಥೆ, ಬಸ್ ವ್ಯವಸ್ಥೆ, ಮೈದಾನ ಸೇರಿದಂತೆ ಪ್ರಮುಖ ಎಲ್ಲ ವ್ಯವಸ್ಥೆಗಳಿದ್ದು, ನರ್ಸರಿಯಿಂದ 10ನೇ ತರಗತಿವರೆಗೆ ಸ್ಟೇಟ್ ಸಿಲೆಬಸ್ ಮತ್ತು ನರ್ಸರಿಯಿಂದ 5ನೇ ತರಗತಿವರೆಗೆ CBSE ಶಿಕ್ಷಣ ನೀಡುತ್ತೇವೆ. We desire and we strive to give the best quality education where the parents are looking forward for a quality education, and we will prove it by the best results every year that our parents are really seeing the results of science.
ಉತ್ತಮ ಗುಣಮಟ್ಟದ ಮತ್ತು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.